welcome back to my YouTube channel, The Science Education Forum. So ನಾನು ಕ್ಲಾಸ್ 10 ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳನ್ನು ಲೆಸನ್ ಅನ್ನು ಹೇಳ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ನೀರಿನಲ್ಲಿ ಆಮ್ಲಗಳು ಪ್ರತ್ಯಾಮ್ಲಗಳು ಕರಗಿದಾಗ ಏನೇನೆಲ್ಲ ಆಗುತ್ತೆ, ಮತ್ತೆ ನೀರು ಮತ್ತೆ ಆಮ್ಲವನ್ನ ಮಿಕ್ಸ್ ಮಾಡುವಾಗ ನಾವು ಯಾವ ಯಾವ ಮುಂಜಾಗ್ರತೆಗಳನ್ನ ತೆಗೆದುಕೊಳ್ಬೇಕು, ಆಮೇಲೆ ಆಮ್ಲಗಳು ಪ್ರತ್ಯಾಮ್ಲಗಳ ನಲ್ಲಿ ಇರುವಂತಹ ಸಾಮಾನ್ಯ ಏನು ಅನ್ನೋದನ್ನ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ pH ನ ಮಹತ್ವ ಅಂತ ಹೇಳಿ, ಹೌದಾ? ಸೊ ಯಾವುದೇ ಒಂದು ದ್ರಾವಣ ಆಗಿರಲಿ ಅದರ ಒಂದು ಪ್ರಬಲತೆ ಎಷ್ಟಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವು pH ಅನ್ನುವಂತಹ ಒಂದು ಸೂಚಕವನ್ನ ಏನ್ ಮಾಡ್ತೀವಿ, ಉಪಯೋಗ ಮಾಡಿರ್ತೀವಿ. ಹಾಗಾದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಈ ಒಂದು pH ಎಷ್ಟು ಪ್ರಾಮುಖ್ಯತೆಯನ್ನ ಹೊಂದಿದೆ ಅಂತ ಸೊ ಒನ್ ಬೈ ಒನ್ ನಾವೀಗ ನೋಡ್ತಾ ಬರೋಣ. ಫಸ್ಟ್ ಗೆ ಯಾವ್ದಂತ ಹೇಳಿದ್ರೆ, ಸಸ್ಯ ಮತ್ತು ಪ್ರಾಣಿಗಳು pH ನ ಸೂಕ್ಷ್ಮ ಗ್ರಾಹಿಗಳೇ ಅಂತ. ಸೊ pH ಅನ್ನುವಂಥದ್ದು ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಇರಲೇಬೇಕಾ, ಕಡಿಮೆ ಆದ್ರೆ ಏನಾಗುತ್ತೆ, ಹೆಚ್ಚಿಗೆ ಆದ್ರೆ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ನಮ್ಮ ದೇಹದ pH ಎಷ್ಟಿರುತ್ತೆ? ನಮ್ಮ ದೇಹದ pH ಎಷ್ಟಿರುತ್ತೆ ಅಂತ ಹೇಳಿದ್ರ, ಇದು 7 to 7.8 ಅಲ್ಲಿ ಏನ್ ಮಾಡುತ್ತೆ, ಕೆಲಸವನ್ನ ಮಾಡುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ನಮ್ಮ ದೇಹದ pH ಎಷ್ಟಿರುತ್ತೆ, ನ್ಯೂಟ್ರಲ್ ಆಗಿರುತ್ತೆ ಅಂತ ಹೇಳ್ತೀವಿ. ಓಕೆನಾ? ಸೊ ವಾಟ್ ಅಬೌಟ್ ಪ್ಲಾಂಟ್? ಹಾಗಾದ್ರೆ ಸಸ್ಯಗಳಿಗೆ ಸಂಬಂಧಿಸಿದಂತಹ pH ಹೆಂಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಮಳೆ ನೀರಿನ pH ಎಷ್ಟಿರುತ್ತೆ, ನೆಕ್ಸ್ಟ್ ಅದು pH ಕಡಿಮೆ ಆತಂದ್ರೆ ಯಾವ ರೀತಿಯಾದಂತಹ ಮಳೆ ಬರುತ್ತೆ ಅಂತ. ಓಕೆನಾ? ಸೊ ಯೂಶುವಲಿ ಮಳೆ ನೀರಿನ pH ಎಷ್ಟಿರ್ಬೇಕು ಅಂತ ಹೇಳಿದ್ರೆ, ಅಬೋವ್ ನಮ್ಗೆ ಎಷ್ಟಿರ್ಬೇಕಂದ್ರೆ 6 ದಿಂದ ಮೇಲ್ಗಡೆ ಇರ್ಬೇಕು, ಅಂದ್ರೆ ನ್ಯೂಟ್ರಲ್ ಆಗಿರ್ಬೇಕು ಅಂತ ಹೇಳ್ತೀವಿ. ಅಂದ್ರೆ ಎಕ್ಸಾಕ್ಟ್ಲಿ 7 ಇರ್ಬೇಕಂತಿಲ್ಲ, 6.8 ಇಂದ 7 ವರೆಗೂ ಇತ್ತಂದ್ರ ಮಳೆ ನೀರಿನ pH ಸಾಮಾನ್ಯವಾಗಿದೆ ಅಥವಾ ನ್ಯೂಟ್ರಲ್ ಆಗಿದೆ ಅಂತ ಹೇಳ್ತೀವಿ. ಒಂದ್ ವೇಳೆ ಮಳೆ ನೀರಿನ pH 5.6 ಗಿಂತ ಕಡಿಮೆ ಆದ್ರೆ, ಅಂದ್ರೆ 5.6 ಗಿಂತ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಅದನ್ನ ನಾವೇನಂತ ಕರಿತೇವೆ, ಆಮ್ಲ ಮಳೆ ಅಂತ ಹೇಳ್ತೀವಿ. ಓಕೆ, ಆಮ್ಲ ಮಳೆ, ಹೌದಾ? ಸೊ ಹಾಗಾದ್ರೆ ಆಮ್ಲ ಮಳೆ ಅಂತ pH ಎಷ್ಟಿರುತ್ತೆ, ಲೆಸ್ ದೆನ್ 5.6 ಇರುತ್ತೆ. ಓಕೆನಾ? ಸೊ ಯಾಕೆ ಹಿಂಗಾಗುತ್ತೆ, ಈ ಆಮ್ಲ ಮಳೆಗೆ ಕಾರಣ ಏನು ಅಂತ ಸೊ ನಾವು ಹೆಸರೆಲ್ಲ ತಿಳ್ಕೊಬಹುದು. ಆಮ್ಲ ಮಳೆ ಅಂದ್ರ ಮಳೆಯಲ್ಲಿ ಏನಾಗುತ್ತೆ, ಆಮ್ಲಗಳು ಏನಾಗಿರುತ್ತೆ, ಕಂಬೈನ್ ಆಗಿರುತ್ತೆ ಅಂತ ಹೇಳ್ತೀನಿ. ಹಾಗಾದ್ರೆ ನಮ್ಮ ಒಂದು ಆಮ್ಲ ಮಳೆಗೆ ಕಾರಣವಾಗುವಂತಹ ಗ್ಯಾಸಸ್ ಗಳು ಯಾವ್ಯಾವು, ಅವು ಹೆಂಗೆ ಆಮ್ಲವನ್ನ ತಯಾರು ಮಾಡುತ್ತೆ ಅಂತ ಹೇಳಿ. ಸೊ ಇದೊಂದು ನಿಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್. ಏನಂತ ಹೇಳಿದ್ರೆ, ಅಸ್ಪರೆಂಟ್ಸ್ ಗಳು ಯಾರಾದ್ರೂ ಇದ್ರು ಅಂತ ಹೇಳಿದ್ರೆ ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಎಷ್ಟು ಏನಂತ ಹೇಳಿದ್ರೆ, ಆಮ್ಲ ಮಳೆಯ pH ಎಷ್ಟಿರುತ್ತೆ, ಯಾವಾಗ ನಾವು ಅದನ್ನ ಆಮ್ಲ ಮಳೆ ಅಂತ ಕರಿತೀವಿ ಅಂತ. ಸೊ ಲೆಸ್ ದೆನ್ 5.6 ಅಂದ್ರೆ 5.6 ಗಿಂತ ಕಡಿಮೆ ಏನಾದ್ರೂ pH ಇತ್ತು ಅಂತಂದ್ರೆ ಅದನ್ನ ನಾವು ಆಮ್ಲ ಮಳೆ ಅಂತ ಕರಿತೀವಿ. ಓಕೆನಾ? ಹಾಗಾದ್ರೆ ಈ ಆಮ್ಲ ಮಳೆಗೆ ಕಾರಣ ಯಾರು ಅಂತ, ವಾತಾವರಣದಲ್ಲಿರುವಂತಹ NO2, ಇನ್ನೊಂದು ಯಾವ್ದಂತಂದ್ರೆ SO2. ಏನ್ ಹಾಗಾದ್ರೆ NO2 ಅಂದ್ರೆ ನೈಟ್ರೋಜನ್ ಡೈಆಕ್ಸೈಡ್, ನೆಕ್ಸ್ಟ್ ಸಲ್ಫರ್ ಡೈಆಕ್ಸೈಡ್. ಸೊ ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಏನಾಗುತ್ತೆ, ನಮ್ಮ ಒಂದು ವಾತಾವರಣದಲ್ಲಿ ಇತ್ತು ಅಂತ ಹೇಳಿದ್ರೆ ಅದು ಮಳೆ ನೀರಿನ ಜೊತೆಗೆ ಏನಾಗುತ್ತೆ, ಕಂಬೈನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೈಟ್ರೋಜನ್ ಡೈಆಕ್ಸೈಡ್ ಇದೆ, ಈ ನೈಟ್ರೋಜನ್ ಡೈಆಕ್ಸೈಡ್ ಮಳೆ ನೀರಿನ ಜೊತೆಗೆ ಕಂಬೈನ್ ಆಯ್ತು ಅಂತ ಹೇಳಿದ್ರ ಏನಾಗುತ್ತೆ, HNO3 ಆಗುತ್ತೆ. ಓಕೆ, ನೆಕ್ಸ್ಟ್ SO2 ಅಂತಂದ್ರೆ ಸಲ್ಫರ್ ಡೈಆಕ್ಸೈಡ್ ಇದೆ. ಸಲ್ಫರ್ ಡೈಆಕ್ಸೈಡ್ ಮಳೆ ನೀರಿನ ಜೊತೆ ಕಂಬೈನ್ ಆತಂದ್ರೆ ಏನಾಗುತ್ತೆ, H2SO4 ಆಗುತ್ತೆ. ಓಕೆ, ಸೊ ಬ್ಯಾಲೆನ್ಸ್ ಮಾಡೋ ಅಗತ್ಯ ಇಲ್ಲ, ಯಾಕಂತಂದ್ರೆ ಜಸ್ಟ್ ಇದು ಅಂಡರ್ಸ್ಟ್ಯಾಂಡ್ ಆದ್ರೆ ಸಾಕು. ಓಕೆನಾ? ಸೊ ಇವುಗಳಿಗೆ ನಾವೇನಂತ ಕರಿತೀವಿ, ಇವೆಲ್ಲವೂ ಸಹ ಏನಂತಂದ್ರೆ ಇವು ಆಮ್ಲಗಳು ಅಥವಾ ಆಸಿಡ್ಗಳು ಅಂತ ಹೇಳಿ, ಹೌದಾ? ಸೊ HNO3 ಆಗಿರ್ಬೋದು, H2SO4 ಆಗಿರ್ಬೋದು, ಈ ಮಳೆ ನೀರಿನ ಜೊತೆಗೆ ಇವು ಗ್ಯಾಸಸ್ ಗಳು ಕಂಬೈನ್ ಆದಾಗ ಏನಾಗುತ್ತೆ, ಆಮ್ಲ ಮಳೆ ಆಗಿ ಏನಾಗುತ್ತೆ, ಅದು ಸುರಿಯುತ್ತೆ. ಓಕೆ, ಸೊ ಈ ಆಮ್ಲ ಮಳೆ ಆಗೋದ್ರಿಂದ ಸಸ್ಯಗಳಿಗೆ ಮತ್ತೆ ಬೆಳೆಯುವಂತಹ ಬೆಳೆಗಳಿಗೆ ಮತ್ತೆ ಜಲಚರ ಪ್ರಾಣಿಗಳಿಗೆ ಏನೇನೆಲ್ಲ ಅನಾಹುತಗಳು ಆಗಬಹುದು ಅಂತ. ಸೊ ಸಸ್ಯಗಳ ಆಮ್ಲೀಯತೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಕೊಡುವಂತಹ ಪೋಷಕಾಂಶಗಳೇನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಅದೇ ನೀರು ಹರ್ಕೊಂಡು ಏನಾದ್ರೂ ಸರೋವರಗಳಿಗೆ, ಸಮುದ್ರಗಳಿಗೆ ಹೋತಂದ್ರ ಅಲ್ಲಿರುವಂತಹ ಜಲಚರ ಪ್ರಾಣಿಗಳಿಗೆ ಏನಾಗುತ್ತೆ, ಇದು ತೊಂದರೆಯನ್ನ ಉಂಟು ಮಾಡುತ್ತೆ ಅಂತ ಹೇಳ್ತೀವಿ.
ಸೊ ಇದಿಷ್ಟು ಏನಂತ ಹೇಳಿದ್ರೆ ಆಮ್ಲಮಳೆ. ಸೊ ಒನ್ಸ್ ಅಗೇನ್ ಆಮ್ಲಮಳೆ ಒಂದು pH ಎಷ್ಟಿರುತ್ತೆ, ಲೆಸ್ ದೆನ್ 5.6 ಇರುತ್ತೆ. ಓಕೆ, ನೆಕ್ಸ್ಟ್ ಸಸ್ಯಗಳ ಒಂದು pH ಎಷ್ಟಿರ್ಬೇಕು ಅಂತ. ಸೊ ಅದನ್ನ ಈಗ ನಾವು ನೋಡೋಣ. ಸಸ್ಯಗಳ pH ಎಷ್ಟಿರುತ್ತೆ ಅಂತ. ಸಸ್ಯಗಳು ಸರಿಯಾಗಿ ಪೋಷಕಾಂಶವನ್ನ ತಗೊಂಡು ದ್ಯುತಿಸಂಶ್ಲೇಷಣೆ ಕ್ರಿಯೆ ನಡೆಸಿ ನಮಗೆ ಆಹಾರವನ್ನ ಕೊಡ್ಬೇಕು ಅಂತ ಹೇಳಿದ್ರೆ ಅದ್ರ pH ಎಷ್ಟಿರ್ಬೇಕು ಅಂತ ಹೇಳಿದ್ರೆ ಸಸ್ಯಗಳ pH ಎಷ್ಟಿರುತ್ತೆ ಅಂತ ಹೇಳಿದ್ರೆ 6.5 to 7. ಓಕೆ, ಸ್ಲೈಟ್ಲಿ ಅಸಿಡಿಕ್ ಟು ನ್ಯೂಟ್ರಲ್ ಅಂತ ಹೇಳ್ತೀವಿ. ಸ್ಲೈಟ್ಲಿ ಅಸಿಡಿಕ್ ಟು ನ್ಯೂಟ್ರಲ್. ಓಕೆ, ಸೊ ಅಂದಾಗ ಮಾತ್ರ ಏನಾಗುತ್ತೆ, ಈ ಒಂದು ಸಸ್ಯಗಳು ತಮ್ಮ ಒಂದು ಆಹಾರವನ್ನ ತಯಾರಿಸಿ ನಮಗೇನ್ ಮಾಡ್ತಾವ, ನಮಗೆ ಆಹಾರವನ್ನ ಕೊಡ್ತಾವು. ಸೊ ಇದಕ್ಕಿಂತ ಏನಾದ್ರೆ 6.5 ಗಿಂತ ಏನಾದ್ರೂ ಕಡಿಮೆ ಆಯ್ತು ಅಂತ ಹೇಳಿದ್ರ ಅದು ಸಹ ಏನಾಗುತ್ತೆ, ಆಮ್ಲೀಯತೆಯಿಂದ ಕೂಡಿರುತ್ತೆ ಅಂತ ಹೇಳ್ತೇವೆ. ಸೊ ಅವಾಗ ಏನಾಗುತ್ತೆ, ಸಸ್ಯಗಳು ಸತ್ತು ಹೋಗುವಂತಹ ಚಾನ್ಸಸ್ ಗಳು ಇರುತ್ತೆ. ಓಕೆ, ಇದಿಷ್ಟು ಸಸ್ಯಗಳ ಒಂದು pH ಎಷ್ಟಿರುತ್ತೆ. ನೆಕ್ಸ್ಟ್ ಪ್ರಾಣಿಗಳಲ್ಲಿ ಎಷ್ಟಿರುತ್ತೆ. ಪ್ರಾಣಿಗಳಂತ ಹೇಳಿದ್ರೆ ನಮ್ಮ ಒಂದು ಮನುಷ್ಯನ ಒಂದು ದೇಹದ pH ಎಷ್ಟಿರುತ್ತೆ ಅನ್ನೋದನ್ನ ನೋಡಿದ್ವಿ. ಇವಾಗ ತಿಳ್ಕೊಳ್ಳೋಣ ಯಾವ್ದಂತ ಹೇಳಿದ್ರ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿರುವಂತಹ pH. ಓಕೆ, ನೆಕ್ಸ್ಟ್ ಯಾವ್ದಂತ ಹೇಳಿದ್ರ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ pH. ಓಕೆ, pH ಎಷ್ಟಿರುತ್ತೆ. ನಾನ್ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ ನಮ್ಮ ಒಂದು ದೇಹದಲ್ಲಿ ಜಠರ ಇದೆ. ಸೊ ಜಠರ ಏನ್ ಮಾಡುತ್ತೆ, ನಾವು ಸೇವಿಸಿರುವಂತಹ ಆಹಾರವನ್ನ ಪಚನ ಮಾಡುತ್ತೆ ಅಂತ ಹೇಳಿದೆ. ಹಾಗಾದ್ರೆ ನಮ್ಮ ಒಂದು ಜಠರದಲ್ಲಿ ಯಾವ ಒಂದು ಆಸಿಡ್ ಬಿಡುಗಡೆ ಆಗುತ್ತೆ, HCl, ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನುವಂಥದ್ದು ಏನಾಗುತ್ತೆ, ಬಿಡುಗಡೆ ಆಗುತ್ತೆ. HCl ಬಿಡುಗಡೆ ಆಗುತ್ತೆ. ಸೊ ಈ HCl ಅನ್ನೋದನ್ನ ನಾವು ಸ್ಟ್ರಾಂಗ್ ಆಸಿಡ್ ಅಥವಾ ಪ್ರಬಲ ಆಮ್ಲ ಅಂತ ಹೇಳಿದ್ವಿ. ಹಾಗಾದ್ರೆ ಇದರ ಒಂದು pH ಎಷ್ಟಿರುತ್ತೆ. ಸೊ 1.2 ದಿಂದ ಎಷ್ಟಿರುತ್ತೆ ಅಂತ ಹೇಳಿದ್ರೆ 3 ವರೆಗೂ ಇರುತ್ತೆ. ಸೊ ಇದರ ಒಂದು pH ಎಷ್ಟಿರುತ್ತೆ, 1.2 ದಿಂದ 3 ಇರುತ್ತೆ. ಲೆಸ್ ದೆನ್ ಏನಾದ್ರೂ 1.2 ಬಂತು, ಇದ್ರ ಒಂದು pH ಅದಕ್ಕಿಂತ ಕಡಿಮೆ ಬಂತು ಅಂತ ಹೇಳಿದ್ರ ನಮಗ ಆಮ್ಲೀಯತೆ ಬರುತ್ತೆ. ಅಂದ್ರ ಏನಂತ ಹೇಳ್ತೀವಿ, ಆಸಿಡಿಟಿ ಆಗಿರ್ಬೋದು, ಹಾರ್ಟ್ ಬರ್ನ್ ಆಗಿರ್ಬೋದು, ನೆಕ್ಸ್ಟ್ ಎದೆ ಉರಿ ಆಗಿರ್ಬೋದು, ಇದೆಲ್ಲ ಸಹ ನಮ್ಗೆ ಕಾಣಿಸ್ಕೊಳ್ಳುತ್ತೆ. ಸೊ ಅದನ್ನ ನಾವು ಶಮನ ಮಾಡ್ಬೇಕು ಅಂತ ಹೇಳಿದ್ರ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಂ ಅನ್ನುವಂತ ಆಂಟ್ ಆಸಿಡ್ ಅನ್ನ ಏನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಆಂಟ್ ಆಸಿಡ್. ಓಕೆನಾ, ಆಮ್ಲ ಶಾಮಕಗಳು ಅಂತ ಹೇಳ್ತೀವಿ. ಆ ಆಮ್ಲ ಶಾಮಕಗಳು ಯಾವ್ದಂತ ಹೇಳಿದ್ರ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಂತ ಹೇಳ್ತೀವಿ. ಓಕೆ, ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಇದನ್ನ ಲಾಸ್ಟ್ ಕ್ಲಾಸ್ ಅಲ್ಲೇ ನಾನು ನಿಮ್ಗೆ ಹೇಳಿದ್ದೆ. ಸೊ ಇದನ್ನ ನಾವು ಆಂಟ್ ಆಸಿಡ್ ಅಂತ ಕರಿತೀವಿ, ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ. ಸೊ ಇದ್ರ ಒಂದು pH ಎಷ್ಟಿರುತ್ತೆ, 10 ಇರುತ್ತೆ. ಸೊ ಇದ್ರ pH ಎಷ್ಟಿರುತ್ತೆ, 10 ಇರುತ್ತೆ. ಸೊ ಇದು ಹೆಚ್ಚುವರಿ ಉತ್ಪತ್ತಿಯಾದಂತಹ ಆಮ್ಲವನ್ನ ಕಡಿಮೆಗೊಳಿಸುತ್ತೆ. ಕಡಿಮೆಗೊಳಿಸಿ ನಮ್ಮ ದೇಹದ ಆಮ್ಲೀಯತೆಯನ್ನು ಏನ್ ಮಾಡುತ್ತೆ, ಇದು ನ್ಯೂಟ್ರಲ್ ಮಾಡುತ್ತೆ ಅಂತ ಹೇಳಿದ್ವಿ. ಓಕೆನಾ, ಸೊ ಇದ್ರಲ್ಲಿರುವಂತಹ ಒಂದು ಪ್ರತ್ಯಾಮ್ಲ ಯಾವುದು ಅಂತ ಹೇಳಿದ್ರ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ, ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಇರುತ್ತೆ, MgOH ಟ್ವಾಯ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದಿಷ್ಟು ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿರುವಂತಹ ಒಂದು pH ನ ಮಹತ್ವ. ಇನ್ನು ನೆಕ್ಸ್ಟ್ ನೋಡೋಣ, ಹಲ್ಲಿನ ಸವೆತಕ್ಕೆ ಕಾರಣವಾಗುವಂತಹ pH ಎಷ್ಟಿರುತ್ತೆ ಅಂತ. ಓಕೆ, ಸೊ ಹಲ್ಲಿನ ಸವೆತ ಅಂತ ಹೇಳ್ತೀವಿ. ಸೊ ಹಲ್ಲಿನ ಸವೆತ ಯಾಕೆ ಉಂಟಾಗುತ್ತೆ ಅಂತ. ಓಕೆ, ಹಲ್ಲಿನ ಸವೆತಕ್ಕೆ ಕಾರಣವಾಗುವ pH. ಓಕೆ, ಸೊ ನಾನ್ ಹೇಳಿದ್ದೆ ನಿಮ್ಗೆ ಹಲ್ಲಿನಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರ ನಾವು ಆಹಾರವನ್ನ ಸಣ್ಣ ಸಣ್ಣ ಕಣಗಳನ್ನಾಗಿ ಮಾಡ್ತೀವಿ. ಅದೇನಾಗುತ್ತೆ, ನಮ್ಮ ಒಂದು ಜಠರಕ್ಕೆ ಹೋಗುತ್ತೆ ಅಂತ ಹೇಳ್ತೀವಿ. ಸೊ ಜಠರದಲ್ಲಿ ಮಾತ್ರ ಆಸಿಡ್ ಇರುತ್ತೆ, ಬಟ್ ನಮ್ಮ ಹಲ್ಲಿನಲ್ಲಿ ಇರಂಗಿಲ್ಲಲ್ಲ. ಅದ ಹೆಂಗೆ ಆ ಹಲ್ಲಿನ ಒಂದು ಸವೆತ ಉಂಟಾಗುತ್ತೆ ಅಂತ ಕೇಳ್ಬಹುದು. ಸೊ ನಾವು ಸೇವಿಸಿರುವಂತ ಆಹಾರದಲ್ಲಿ ಸಣ್ಣ ಸಣ್ಣ ಕಣಗಳಿರುತ್ತೆ. ಜೀರ್ಣವಾಗದೇ ಇರುವಂತ ಹಲ್ಲಿನಲ್ಲಿ ಉಳ್ಕೊಂಡಿರುವಂತ ಬ್ಯಾಕ್ಟೀರಿಯಾಗಳಿರ್ತ, ಆಹಾರ ಕಣಗಳಿಂದ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ. ಆ ಬ್ಯಾಕ್ಟೀರಿಯಾಗಳು ನಮಗೆ ಆಮ್ಲವನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಆಮ್ಲದಿಂದ ಏನಾಗುತ್ತೆ, ನಮ್ಮ ಒಂದು ಹಲ್ಲಿನ ಸವೆತ ಕಾರಣ ಆಗುತ್ತೆ. ಸೊ ಈ ಹಲ್ಲು ಅನ್ನುವಂಥದ್ದು ನಮ್ದು ಹಲ್ಲಿನ ಎನಾಮಲ್ ಇರುತ್ತಲ್ಲ, ಸೊ ಆ ಒಂದು ಹಲ್ಲಿನ ಎನಾಮಲ್ ಅಂತ ಏನ್ ಕರಿತೀವಿ, ಎನಾಮಲ್ ತುಂಬಾ ಗಟ್ಟಿಯಾದಂತಹ ವಸ್ತು. ಸೊ ಈ ಗಟ್ಟಿಯಾದಂತಹ ವಸ್ತು ಯಾವ್ದ್ರಿಂದ ಮಾಡಲ್ಪಟ್ಟಿರುತ್ತೆ, ಇದು ಯಾವ್ದ್ರಿಂದ ಅಂತ ಹೇಳಿದ್ರ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ಅಂತ ಹೇಳ್ತೀವಿ. ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್. ಸೊ ನಮ್ಮ ಒಂದು ಹಲ್ಲಿನ ಎನಾಮಲ್ ಏನಾಗಿರುತ್ತೆ,
ಯಾಕೆ ನಮ್ದು ಹಲ್ಲು ಅಷ್ಟು ಗಟ್ಟಿಯಾಗಿರುತ್ತೆ, ನಾವು ಬೇರೆ ಯಾವುದೇ ಒಂದು ಆಹಾರವನ್ನ ತಿಂದ್ರು ಸಹ ಅದೇನ್ ಮಾಡುತ್ತೆ, ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡುತ್ತೆ. ಹಂಗಂತೇಳಿ ಕಲ್ಲು ತಿನ್ನಾಕ್ ಹೋಗ್ಬೇಡ್ರಿ, ಮತ್ತೆ ಕಲ್ಲಿನಿಂದ ನಮ್ದು ಹಲ್ಲು ಹೊರಗ್ ಬರ್ಬೋದು. ಓಕೆ, ಸೊ ಹಲ್ಲಿನ ಎನಾಮಲ್ ಯಾವ್ದ್ರಿಂದ ಆಗಿರುತ್ತೆ ಅಂತ ಹೇಳಿದ್ರ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ಇಂದ ಏನಾಗಿರುತ್ತೆ, ಮಾಡಲ್ಪಟ್ಟಿರುತ್ತೆ. ಸೊ ಹಲ್ಲಿನ ಸವೆತಕ್ಕೆ ಕಾರಣವಾಗುವಂತಹ ಪಿ ಎಚ್ ಎಷ್ಟು ಅಂತ ಹೇಳಿದ್ರ ನೋಡಿ, 5.5 ಗಿಂತ ಲೆಸ್ ದನ್ 5.5 ಗಿಂತ ಏನಾದ್ರೂ ಪಿ ಎಚ್ ನಮ್ಮ ಹಲ್ಲಿನ ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಇದು ಹಲ್ಲಿನ ಸವೆತಕ್ಕೆ ಕಾರಣ ಆಗುತ್ತೆ. ಹಾಗಾದ್ರೆ ಇದರಿಂದ ನಾವು ತಪ್ಪಿಸ್ಕೋಬೇಕಪ್ಪ ಅಂತ ಹೇಳಿದ್ರ ಏನ್ ಮಾಡಬಹುದು? ಹಾಗಾದ್ರೆ ನಾವು ಯೂಶುವಲಿ ಟೂತ್ ಪೇಸ್ಟ್ ಅಂತ ಹೇಳಿ ಕರಿತೇವೆ. ಇದು ಪ್ರತ್ಯಾಮ್ಲದಿಂದ ಮಾಡಲ್ಪಟ್ಟಿರುತ್ತೆ. ಸೊ ಇದೇನ್ ಮಾಡುತ್ತೆ, ಹೆಚ್ಚುವರಿಯಾಗಿ ಏನ್ ಉತ್ಪಾದನೆ ಆಗಿರುತ್ತೆ ಬ್ಯಾಕ್ಟೀರಿಯಾದಿಂದ ಆಮ್ಲವನ್ನ ಏನ್ ಮಾಡುತ್ತೆ ಅಂದ್ರೆ ಇದು ಶಮನಗೊಳ್ಳುತ್ತೆ. ಹೌದಾ? ಸೊ ಹಲ್ಲಿನ ಸವೆತ ಆಗ್ಬಾರ್ದು ಅಂತ ಹೇಳಿ ಇನ್ನೊಂದು ನಾವೇನ್ ಸಜೆಷನ್ ಕೊಡ್ತೀವಿ ಅಂತ ಹೇಳಿದ್ರೆ, ಪ್ರತಿ ಸರಿ ನಮ್ದು ಊಟ ಆದ್ಮೇಲೆ ನಾವು ಏನ್ ಮಾಡ್ತೀವಿ, ಹಲ್ಲನ್ನ ಸ್ವಚ್ಛಗೊಳಿಸ್ಬೇಕು. ಪ್ರತಿದಿನ 2 ಸರಿ ನಾವು ಹಲ್ಲನ್ನ ಬ್ರಷ್ ಮಾಡೋದ್ರಿಂದ ನಮ್ಮ ಹಲ್ಲಿನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳಂತ ಏನ್ ಕರಿತೀವಿ, ಬ್ಯಾಕ್ಟೀರಿಯಾಗಳು ಏನಾಗುತ್ತೆ, ಸತ್ತು ಹೋಗುತ್ತೆ ಅಂತ ಹೇಳ್ತೀವಿ. ಸೊ ಇದಿಷ್ಟು ಏನಂತ ಹೇಳಿದ್ರೆ ನಿಮಗೆ ಹಲ್ಲಿನ ಸವೆತಕ್ಕೆ ಕಾರಣವಾಗುವ ಪಿ ಎಚ್ ಎಷ್ಟಿರುತ್ತೆ, ಲೆಸ್ ದನ್ 5.5 ಬರುತ್ತೆ. ಓಕೆ, ಸೊ ಒಂದ್ ಕನ್ಫ್ಯೂಷನ್ ಏನಾಗುತ್ತೆ ನಿಮ್ಗೆ ಅಂತ ಹೇಳಿದ್ರೆ, ಆಮ್ಲ ಮಳೆ ಮತ್ತೆ ಹಲ್ಲಿನ ಸವೆತಕ್ಕೂ ಸಹ ಸ್ಲೈಟ್ಲಿ ಸೇಮ್ ಪಿ ಎಚ್ ಇರುತ್ತೆ. ಆಮ್ಲ ಮಳೆಗೆ ಯಾವ್ದಂತ ಹೇಳಿದ್ರ ಆಮ್ಲ ಅಥವಾ ಆಸಿಡ್ ರೇನ್ ಅಂತ ಕರಿತೀವಿ. ಆಮ್ಲ ಮಳೆಗೆ ಎಷ್ಟಿರುತ್ತೆ, 5.6 ಗಿಂತ ಕಡಿಮೆ ಇರುತ್ತೆ, ಲೆಸ್ ದನ್ 5.6. ಅಂಡ್ ಇಲ್ಲಿ 1 ಪಾಯಿಂಟ್ ಮಾತ್ರ, ಇದು 5.5, ಇದು 5.6. ಇದು ನೆನ್ಪಿರ್ಲಿ. ಕಾಂಪಿಟೇಟಿವ್ ಎಕ್ಸಾಮ್ಗೆ ನಿಮ್ಗೆ ಕನ್ಫ್ಯೂಷನ್ ಆಗ್ಲಿ ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾರೆ, ಎರಡೂನು ಕೊಟ್ಟಿರ್ತಾರ. ನೀವೇನ್ ಮಾಡ್ತೀರಿ, ಕೆಲವೊಂದ್ಸರಿ ಇದನ್ನ ಹಾಕಿ ಬಂದಿರ್ತೀರಿ. ಸೊ ಅದೇನಾಗಿರುತ್ತೆ, ರಾಂಗ್ ಆಗಿರುತ್ತೆ. ಓಕೆನಾ? ಸೊ ಕರೆಕ್ಟ್ ಆಗಿ ತಿಳ್ಕೊಬೇಕು. ಆಮ್ಲ ಮಳೆಗೆ ಯಾವ್ದು ಕಾರಣ, 5.6. ನೆಕ್ಸ್ಟ್ ಪಿ ಎಚ್ ಯಾವ್ದಂತ ಹೇಳಿದ್ರ ಇದಕ್ಕೆ 5.5 ಅನ್ನುವಂಥದ್ದು ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಓಕೆ, ಸೊ ಇದಿಷ್ಟು ಏನಂತಂದ್ರೆ ಹಲ್ಲಿನ ಸವೆತಕ್ಕೆ ಕಾರಣವಾಗುವಂತಹ ಪಿ ಎಚ್. ಓಕೆ, ರಾಸಾಯನಿಕ ಯುದ್ಧ ತಂತ್ರದ ಮೂಲಕ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಸ್ವರಕ್ಷಣೆ. ಸೊ ಸಸ್ಯ ಮತ್ತು ಪ್ರಾಣಿಗಳು ತಮ್ಮಷ್ಟಕ್ಕೆ ತಾವೇ ಯಾವ ರೀತಿ ಸ್ವರಕ್ಷಣೆಯನ್ನ ಮಾಡಿಕೊಳ್ತವ ಅಂತ ಹೇಳಿ, ಫಾರ್ ಎಕ್ಸಾಂಪಲ್ ಯಾವಾಗಾದ್ರೂ ನಾವೇನ್ ಮಾಡಿರ್ತೀವಿ ಅಂತ ಹೇಳಿದ್ರ, ಜೇನನ್ನ ತಗೊಳಕ್ ಹೋಗಿ ಏನ್ ಮಾಡ್ತೀವಿ, ಜೇನುಗೂಡಿಂದ ಕಡ್ಸ್ಕೊಂಡಿರ್ತೀವಿ, ಅಂದ್ರೆ ಜೇನಿನಿಂದ ಕಡ್ಸ್ಕೊಂಡಿರ್ತೀವಿ. ಇನ್ನೊಂದ್ ಏನಂತ ಹೇಳಿದ್ರ, ಈಗ ಕೆಂಪಿರುವೆ ಅಂತ ಬರುತ್ತೆ, ನೆಕ್ಸ್ಟ್ ಬ್ಲಾಕ್ ಕಲರ್ ಇರುವೆ ಬರುತ್ತೆ. ಸೊ ಕೆಂಪಿರುವೆ ಕಡ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗ ಒಂದು ರೀತಿಯಾದಂತಹ ಉರಿಯುತ್ತ ಮತ್ತು ಸಮ್ ಇರಿಟೇಷನ್ ಕೂಡ ಆಗುತ್ತೆ. ಹೌದಾ? ಇದ್ ಬಂದ್ ಇನ್ನು ನೆಕ್ಸ್ಟ್ ತುರಿಕೆ ಗಿಡ ಅಂತ ಬರುತ್ತೆ. ಸೊ ತುರಿಕೆ ಗಿಡ ಏನಾದ್ರೂ ನಮ್ ಮೈ ಹತ್ತಿತು ಅಂತ ಹೇಳಿದ್ರ ಮೈ ಎಲ್ಲ ಕಡ್ತಾ ಬರುತ್ತೆ. ಹೌದಾ? ಆಮೇಲೆ ಅದೊಂಥರ ಉರಿ ಆದಂತಹ ಒಂದು ಅನುಭವ ಆಗುತ್ತೆ. ಸೊ ಕಾಡುಗಳಿಗೆ ಹೋದ್ರ ಅಥವಾ ಹೊಲಗಳಿಗೆ ಹೋದವ್ರಿಗೆ ಏನಾಗುತ್ತೆ, ಅದು ಅನುಭವ ಆಗಿರುತ್ತೆ. ಹೌದಾ? ಸೊ ಇದಕ್ಕೆಲ್ಲ ಏನು ರೀಸನ್? ಫಸ್ಟಿಗೆ ಏನ್ ಹೇಳಿದೆ ನಾನು, ಜೇನು ನೊಣ ಅಂತ ಹೇಳಿದೆ. ಜೇನು ನೊಣ. ಎರಡನೇದೇನು ಅಂತ ಹೇಳಿದ್ರ ಯಾವ್ದು, ಇರುವೆ ಕಡಿತ. ಇನ್ನ ಮೂರನೇದ್ ಯಾವ್ದಂತ ಹೇಳಿದ್ರ ತುರಿಕೆ ಗಿಡ ಅಥವಾ ತುರಿಕೆ ಸಸ್ಯ ಅಂತ ಹೇಳ್ತೀವಿ. ಹೌದಾ? ಸೊ ಯಾಕೆ ಜೇನು ನೊಣ ಕಡಿದಾಗ ನಮ್ಗೆ ಉರಿ ಆದಂತಹ ಅನುಭವ ಆಗುತ್ತೆ, ಇರಿಟೇಷನ್ ಆಗುತ್ತೆ. ಅದೇ ರೀತಿಯಾಗಿ ಇರುವೆ ಕಡಿತ ಆದಾಗೂ ಸಹ ನಮ್ಗೆ ಇರಿಟೇಷನ್ ಆಗುತ್ತೆ. ಯಾವಾಗ್ಲೂ ನಾವೇನ್ ಮಾಡ್ಕೊಂತಿರ್ತೀವಿ ಅಂತಂದ್ರೆ ಅದನ್ನ ಕೆರ್ಕೊಳ್ತಿರ್ತೀವಿ, ಅಂದ್ರೆ ಅದು ಗಾಯ ಶಮನ ಆಗ್ಲಿ ಅಂತೇಳಿ. ನೆಕ್ಸ್ಟ್ ತುರಿಕೆ ಸಸ್ಯನೂ ಸಹ ಏನಾಗುತ್ತೆ, ಮೈ ಉರಿ ಮತ್ತೆ ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಯಾಕೆ ಇದು ಆಗುತ್ತೆ ಅಂತ ಹೇಳಿದ್ರ, ಈ ಒಂದು ಜೇನುನೊಣ ಇರುವೆ ಕಡಿತ ಮತ್ತು ತುರಿಕೆ ಸಸ್ಯದಲ್ಲಿ ಒಂದು ಆಸಿಡ್ ರಿಲೀಸ್ ಆಗುತ್ತೆ. ಆ ಆಸಿಡ್ ಯಾವ್ದಂತಂದ್ರ ಫಾರ್ಮಿಕ್ ಆಸಿಡ್ ಅಂತ ಕರಿತೀವಿ. ಯಾವ್ದು? ಫಾರ್ಮಿಕ್ ಆಸಿಡ್ ಅಂತ ಕರಿತೀವಿ. ಇದನ್ನ ಕನ್ನಡದಲ್ಲಿ ನಾವೇನಂತ ಕರಿತೇವೆ, ಮೆಥನೋಯಿಕ್ ಆಸಿಡ್ ಅಂತ ಹೇಳ್ತೀವಿ. ಇಲ್ಲೂ ಸಹ ಫಾರ್ಮಿಕ್ ಆಸಿಡ್ ಇರುತ್ತೆ, ಅಂಡ್ ಇಲ್ಲೂ ಸಹ ಏನಾಗುತ್ತೆ, ಫಾರ್ಮಿಕ್ ಆಸಿಡ್ ಇರುತ್ತೆ. ಹೌದಾ? ಸೊ ಮೂರನ್ನ ಒಂದ ಕಡೆಗೆ ನೆನಪಿಟ್ಕೊಂಡ್ಬಿಡ್ರಿ. ಯಾವ್ಯಾವ್ದು ಅಂತಂದ್ರೆ ಜೇನು ನೊಣ, ಇರುವೆ ಕಡಿತ, ತುರಿಕೆ ಸಸ್ಯ. ಈ ಮೂರಲ್ಲೂ ಸಹ ಏನಾಗುತ್ತೆ, ಒಂದೇ ರೀತಿಯಾದಂತಹ ಆಮ್ಲ ಬಿಡುಗಡೆ ಆಗುತ್ತೆ. ಯಾವ್ದಂತ ಹೇಳಿದ್ರೆ ಫಾರ್ಮಿಕ್ ಆಸಿಡ್ ಅಂತ. ಸೊ ಅದನ್ನ ನಾವು ಕನ್ನಡದಲ್ಲಿ ಏನಂತ ಕರಿತೇವೆ, ಮೆಥನೋಯಿಕ್ ಆಸಿಡ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇದಿಷ್ಟು ಏನಂತ ಹೇಳಿದ್ರೆ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ರಾಸಾಯನಿಕ ಯುದ್ಧ ತಂತ್ರದ ಮೂಲಕ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಸ್ವರಕ್ಷಣೆ ಯಾವ ರೀತಿ ಆಗುತ್ತೆ ಅಂತ. ಸೊ ಯೂಶುವಲಿ ಈ ರೀತಿಯಾದಂತ ಏನಾದ್ರೂ ನಮ್ಗೆ ಅನುಭವ ಆಯ್ತು ಅಂತ ಹೇಳಿದ್ರೆ ನಾವು ಅಡಿಗೆ ಸೋಡಾನ ಏನ್ ಮಾಡ್ತೀವಿ, ಕಡಿದಂತಹ ಜಾಗದಲ್ಲಿ ನಾವೇನ್ ಮಾಡ್ಕೊಳ್ತೇವೆ ಅಂದ್ರೆ ಸವರ್ಕೊಳ್ತೇವೆ. ಇದರಿಂದ ಏನಾಗುತ್ತೆ, ತಕ್ಕ ಮಟ್ಟಿಗೆ ನಾವೇನ್ ಮಾಡ್ಬೋದು, ಶಮನಕಾರಿ ಅಂತ ಹೇಳ್ತೀವಿ. ಹೌದಾ? ಯಾಕೆಂತ ಹೇಳಿದ್ರ NaHCO3 ಅಂತ ಇರುತ್ತೆ, ಸೋಡಿಯಂ
ಸೋಡಿಯಂ ಬೈಕಾರ್ಬೋನೇಟ್ ಅಂತ ಇರುತ್ತೆ. ಸೊ ಸೋಡಿಯಂ ಬೈಕಾರ್ಬೋನೇಟ್ ಏನ್ ಮಾಡುತ್ತೆ, ಈ ಆಮ್ಲದ ಒಂದು ಪ್ರಬಲತೆಯನ್ನು ಏನ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಸೊ ಅದೇನ್ ಮಾಡುತ್ತೆ, ನಮಗೆ ಶಮನಗೊಳಿಸುತ್ತೆ. ಓಕೆ, ಸೊ ಇದಿಷ್ಟು ಏನಂತ ಹೇಳಿದ್ರ ಜೇನುನೊಣ, ಇರುವೆ ಕಡಿತ ಮತ್ತು ತುರಿಕೆ ಸಸ್ಯದಲ್ಲಿರುವಂತಹ ಒಂದು ಆಸಿಡ್. ಅದೇ ರೀತಿಯಾಗಿ ನಮ್ಮ ಒಂದು ದೈನಂದಿನ ಜೀವನದಲ್ಲಿ ನಾವು ಉಪಯೋಗ ಮಾಡುವಂತಹ ಟೊಮೆಟೊ ಇರಬಹುದು, ಲಿಂಬೆ ಹಣ್ಣು ಇರ್ಬೋದು, ಓಕೆನಾ, ನೆಕ್ಸ್ಟ್ ಮೊಸರು ಇರ್ಬೋದು, ಹೌದಾ, ಇದರಲ್ಲಿ ಸಹ ಯಾವ ಯಾವ ಆಮ್ಲಗಳು ಇದಾವ ಅನ್ನೋದನ್ನ ನಾವೀಗ ನೋಡೋಣ. ಫಸ್ಟ್ ಒನ್ ಯಾವ್ದಂತ ಹೇಳಿದ್ರ ಟೊಮ್ಯಾಟೊ, ಹೌದಾ. ಸೊ ಟೊಮ್ಯಾಟೊ ಅನ್ನ ನಾವೇನ್ ಮಾಡ್ತೀವಿ, ತರಕಾರಿ ಅಂತ ಹೇಳಿ ಯೂಸ್ ಮಾಡ್ತೀವಿ. ಸೊ ಆ ತರಕಾರಿ ತಿಂದಾಗ ಏನಾಗುತ್ತೆ, ಸ್ವಲ್ಪ ಹುಳಿ ಆಗಿರುತ್ತೆ, ಹೌದಾ. ಸೊ ತರಕಾರಿಯಲ್ಲಿ ಇರುವಂತಹ ಒಂದು ಟೊಮ್ಯಾಟೊದಲ್ಲಿ ಇರುವಂತಹ ಆಸಿಡ್ ಯಾವ್ದಂದ್ರ ಆಕ್ಸಾಲಿಕ್ ಆಸಿಡ್ ಅಂತ ಕರಿತೀವಿ. ಯಾವ್ದೋ ಆಕ್ಸಾಲಿಕ್ ಆಸಿಡ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದ್ ಯಾವ್ದು ಅಂತ ಹೇಳಿದ್ರ ಲಿಂಬೆ ಹಣ್ಣು, ಹೌದಾ. ಸೊ ಲೆಮನ್ ಜ್ಯೂಸ್ ಅನ್ನ ಮಾಡ್ಕೊಂಡು ಕುಡಿತೀವಿ. ಲೆಮನ್ ನಲ್ಲೂ ಸಹ ಏನಾಗಿರುತ್ತೆ, ಒಂದು ರೀತಿಯಾದಂತಹ ಆಸಿಡ್ ಇರುತ್ತೆ. ಸೊ ಯಾವ ಆಸಿಡ್ ಅಂತ ಹೇಳಿದ್ರೆ ಸಿಟ್ರಿಕ್ ಆಸಿಡ್ ಅಂತ ಕರಿತೀವಿ. ಲಿಂಬುವಿನಲ್ಲಿ ಯಾವ್ದಿರುತ್ತೆ ಅಂತಂದ್ರ ಸಿಟ್ರಿಕ್ ಆಸಿಡ್. ಓಕೆ, ಸಿಟ್ರಿಕ್ ಆಮ್ಲ ಅಂತ ಹೇಳ್ತೀವಿ, ಸಿಟ್ರಿಕ್ ಆಮ್ಲ. ಓಕೆನಾ. ಸೊ ಅದೇ ರೀತಿಯಾಗಿ ಹುಣಸೆ ಹಣ್ಣು ಸಹ ಏನಾಗಿರುತ್ತೆ, ಹುಳಿಯಾಗಿರುತ್ತೆ. ಸೊ ಆ ಹುಣಸೆ ಹಣ್ಣಿರುವಂತಹ ಒಂದು ಆಸಿಡ್ ಯಾವ್ದು ಹಾಗಾದ್ರೆ ಹುಣಸೆ ಹಣ್ಣು. ಅದ್ರಲ್ಲೂ ಸಹ ಯಾವ್ದಿರುತ್ತೆ, ಟಾರ್ಟಾರಿಕ್ ಆಸಿಡ್ ಇರುತ್ತೆ, ಟಾರ್ಟಾರಿಕ್ ಆಮ್ಲ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವ್ದು, ನಾವು ನಮ್ಮ ದೈನಂದಿನ ಜೀವನದಲ್ಲಿ ಮೊಸರನ್ನ ಅಡಿಗೆ ಯೂಸ್ ಮಾಡ್ತೀವಿ. ಹಾಗಾದ್ರೆ ಮೊಸರಲ್ಲಿರುವಂತಹ ಆಮ್ಲ ಯಾವುದು, ಮೊಸರು, ಅದ್ರಲ್ಲಿ ಯಾವ ಆಮ್ಲ ಇರುತ್ತೆ, ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ, ಲ್ಯಾಕ್ಟಿಕ್ ಆಮ್ಲ ಇರುತ್ತೆ, ಹೌದಾ. ಸೊ ಮೊಸರು, ಹಾಲಿರೋದು ಮೊಸರಾಗಿ ಕನ್ವರ್ಟ್ ಆಗ್ಬೇಕು ಅಂತಂದ್ರೆ ಅಲ್ಲೊಂದು ಬ್ಯಾಕ್ಟೀರಿಯಾ ಇರುತ್ತೆ. ಅದನ್ನ ನಾವು ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಸೊ ಇದು ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಲ್ಯಾಕ್ಟಿಕ್ ಆಸಿಡ್ ಅನ್ನು ಉತ್ಪತ್ತಿ ಮಾಡುತ್ತೆ. ಸೊ ಈ ಲ್ಯಾಕ್ಟಿಕ್ ಆಸಿಡ್ ಇಂದ ಏನಾಗುತ್ತೆ, ಹಾಲಿರೋದೇನಾಗುತ್ತೆ, ಮೊಸರಾಗುತ್ತೆ. ಓಕೆನಾ. ಸೊ ಇದಿಷ್ಟು ಏನಂತಂದ್ರ ನಮ್ಮ ಒಂದು ದೈನಂದಿನ ಜೀವನದಲ್ಲಿ ನಾವು ಉಪಯೋಗಿಸುವಂತಹ ಒಂದು ಆಮ್ಲಗಳು ಅಂತ ಹೇಳ್ತೀವಿ. ನಮ್ಮ ಒಂದು ಗಮನಕ್ಕೆ ಬರುವಂತದ್ದು ಅಂದ್ರ ತರಕಾರಿ ಆಗಿರ್ಬಹುದು, ಹಣ್ಣಾಗಿರ್ಬಹುದು, ಅಥವಾ ಬೇರೆ ಯಾವ್ದಾಗಿರ್ಬಹುದು. ಸೊ ಇನ್ನೊಂದ್ ಮರೆತೆ ನಾನು, ಕಿತ್ತಳೆ ಹಣ್ಣು, ಹೌದಾ, ಆರೆಂಜ್ ಅಂತ ಏನ್ ಕರಿತೀವಿ. ಆರೆಂಜ್ ಅಲ್ಲೂ ಸಹ ಏನಿರುತ್ತೆ, ಸಿಟ್ರಿಕ್ ಆಸಿಡ್ ಅನ್ನ ನಾವೇನ್ ಮಾಡ್ತೀವಿ, ನೋಡ್ತೀವಿ, ಸಿಟ್ರಿಕ್ ಆಮ್ಲ. ಅದೇ ರೀತಿಯಾಗಿ ನೆಲ್ಲಿಕಾಯಿ ಏನಿರುತ್ತೆ, ಅದು ಸಹ ಏನಾಗಿರುತ್ತೆ, ಸಿಟ್ರಿಕ್ ಆಮ್ಲವನ್ನ ಒಳಗೊಂಡಿರುತ್ತೆ. ಹಾಗಾಗಿ ತಿಂದಾಗ ಏನಾಗಿರುತ್ತೆ, ಅದು ಹುಳಿಯಾದಂತಹ ಒಂದು ರುಚಿಯನ್ನ ನಮ್ಗೆ ಕೊಡುತ್ತೆ. ಸೊ ಇದಿಷ್ಟು ಏನಂತ ಹೇಳಿದ್ರ ನಮ್ಮ ಒಂದು ದೈನಂದಿನ ಜೀವನದಲ್ಲಿ ನಾವು ಯಾವ ಯಾವ ಆಮ್ಲಗಳನ್ನ ಉಪಯೋಗ ಮಾಡ್ತೀವಿ ಅಂತ ಹೇಳಿ. ಸೊ ಇದಿಷ್ಟು ಏನಂತ ಹೇಳಿದ್ರೆ ಇವತ್ತಿನ ಕ್ಲಾಸ್ ಆಗಿರುತ್ತದೆ. ಇನ್ನ ಮುಂದಿನ ಕ್ಲಾಸ್ ಅಲ್ಲಿ ನಿಮ್ಗೆ ಲವಣಗಳ ಬಗ್ಗೆ ಇನ್ನಷ್ಟು ಅಂತ ಹೇಳ್ತೀವಿ. ಸೊ ಯಾವ ಲವಣಗಳನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ತೀವಿ, ಅದರ ಒಂದು ಉಪಯೋಗಗಳು ಏನು ಅನ್ನೋದನ್ನ ಮುಂದಿನ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನನ್ನ ಕ್ಲಾಸಸ್ಗಳು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.